ನೋಡಿ, ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದರೂ ಕೂಡ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಇಲ್ವಾ ಗೊತ್ತಿಲ್ಲ. ಇಲ್ಲಿರುವಂತಹ ಜನರು ಮೂಲ ಸೌಕರ್ಯ ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ದಶಕಗಳೇ ಕಳೆದರೂ ಕೂಡ ಮೂಲ ಸೌಕರ್ಯ ಇಲ್ಲದೆ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ. ಬೀದರ್ ನಗರಕ್ಕೆ ಹೊಂದಿಕೊಂಡಂತ ಚಿಕ್ಕಪೇಟೆಯಲ್ಲಿ ಸಮಸ್ಯೆ ಎದುರಾಗಿದೆ. 10 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂತಹ ಗೌಳಿ ಲೇಔಟ್ ಇದು. ರಸ್ತೆ ಇಲ್ಲ, ಚರಂಡಿ ಇಲ್ಲ, ಬೀದಿ ದೀಪಗಳಿಲ್ಲ. ನಿವಾಸಿಗಳು ಪರದಾಟವನ್ನ ಮಾಡ್ತಿದ್ದಾರೆ. ಮಳೆಗಾಲದಲ್ಲಿ ಕೆಸರಮಯ, ಬೇಸಿಗೆಯಲ್ಲಿ ಧೂಳಿನ ಕಾಟ. ಮಳೆ ನೀರು ನಿಂತು ಸಂಚಾರಕ್ಕೂ ಪರದಾಡಬೇಕಾದ ಸ್ಥಿತಿ ಒದಗುಡುತ್ತಲ್ಲಿ. ರಾತ್ರಿ ಹೊತ್ತು ಬೀದಿ ದೀಪಗಳಿಲ್ಲದೆ ಮಹಿಳೆಯರು, ಮಕ್ಕಳು ಪರದಾಟವನ್ನ ಮಾಡ್ತಾರೆ. ಚುನಾಯಿತ ಜನಪ್ರತಿ ಇಲ್ಲದೆ ಸಮಸ್ಯೆನ ಹೇಳ್ಕೊಳ್ಳೋದಕ್ಕೆ ಒದ್ದಾಟ. ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬಂದರೂ ಕೂಡ ಮೂಲ ಸೌಕರ್ಯ ಮಾತ್ರ ಇಲ್ಲ. 10 ವರ್ಷಗಳಿಂದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಶಕಗಳೇ ಕಳೆದರೂ ಕೂಡ ಮೂಲ ಸೌಕರ್ಯ ಇಲ್ಲದೆ ಜನ ಪರದಾಡುವಂಥ ಪರಿಸ್ಥಿತಿ. 75 ವರ್ಷಗಳೇ ಕಳೆದು ಹೋಗಿದೆ ಸ್ವಾತಂತ್ರ್ಯ ಬಂದು. ಆದರೂ ಕೂಡ ಮೂಲ ಸೌಕರ್ಯವನ್ನು ಕಲ್ಪಿಸೋದ್ರಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಜನರ ಸಮಸ್ಯೆಗಳನ್ನು, ಜನರ ಗೋಳನ್ನು ಮಾತ್ರ ಕೇಳೋರು ಯಾರೂ ಇಲ್ಲ. ಯಾಕೆ ಆ ಭಾಗದ ಜನ ಓಟ್ ಹಾಕ್ತಾ ಇಲ್ವಾ? ಆ ಭಾಗದ ಜನರು ನಿಮ್ಗೆ ಸಹಕಾರವನ್ನು ಕೊಡ್ತಾ ಇಲ್ವಾ? ನೋಡ್ತಾ ಇದ್ದೀರಿ, ಇದು ಬೀದರ್ನ ಚಿಕ್ಕಪೇಟೆ. ಈ ಭಾಗದಲ್ಲಿ ಪ್ರತಿ ಬಾರಿ ಕೂಡ ಜನರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸೋದಾಗತ್ತೆ, ಬೇಡ್ಕೊಳ್ಳೋದಾಗತ್ತೆ. ಏನೇ ಪ್ರಯತ್ನ ಮಾಡಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. 10 ವರ್ಷ ಆಯ್ತು ನಾವ್ ಕೆಲಸ ಮಾಡಿ ಎಲ್ಲಿ ಬರ್ಲಾಕ್ ಓಡಾಡಾಕ ಮನೆ ಕಟ್ಟಿ ಬಕ್ಕ ದಿನ ಆಯ್ತು. ಖರೆ ಅಂದ್ರ ಬರ್ತೀರಿ ಪಂಚಾಯತ್ ಅವರು ನೋಡ್ಕೊತೀರಿ, ಹೋಯ್ತಿರಿ. ಅದೇನ್ ಮಾಡ್ಬೇಕು, ಇದೇನ್ ಮಾಡ್ಬೇಕು, ಮಾಡ್ತೇವ ಹೋಯ್ತೀರಿ. 10 ವರ್ಷ ಆಯ್ತು ನಮ್ಗೆ ಹಿಂಗೆ ಟಕ್ಸಲತ್ರಿ. ಯಾವ ನ್ಯಾಯ ಸಿಗ್ಲತ್ತದ ನಮಗ ಪಂಚಾಯತ್ಲಿ? ಅದೆಲ್ಲ ಕೋರಿಕೆ ಬೇಕಲ್ಲ ನಮಗ್. ಒಂದರಿಗೊಂದು ಮಾಡ್ಬೇಕು. 1 ವರ್ಷ ಲೈಟ್ ಮಾಡ್ರಿ, 1 ವರ್ಷ ನಾಲಿ ಮಾಡ್ರಿ, 1 ವರ್ಷ ರೋಡ್ ಮಾಡ್ರಿ, ಪ್ರತಿ ಒಂದೊಂದು ವರ್ಷ ಮಾಡ್ರಿ. ನಮಗ ಎಲ್ಲ ಕೆಸರಿಗೆ ಓಡಾಡಿ ಮಕ್ಕಳಿಗೆ ಸಾಕಾಗ್ಲತ್ತದ, ಎತ್ಕೊಂಡು ಹೋಗ್ಲತ್ತದ. ಎಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ರಾಜ್ಕುಮಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜ್ಕುಮಾರ್, ನೋಡ್ತಾ ಇದ್ದೀವಿ, ಆ ಭಾಗದಲ್ಲಿ ಮೂಲ ಸೌಕರ್ಯ ಇಲ್ಲದೆ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ. 75 ವರ್ಷ ಆಯಿತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ, ಆದರೂ ಕೂಡ ಅಲ್ಲಿನ ಜನರು ನೆಮ್ಮದಿಯ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಶಿವಕುಮಾರ್, ಬೀದರ್ ನಗರದಲ್ಲಿರುವಂತ ಚಿಕ್ಕಪೇಟೆನ ಕಾಲೋನಿ ಇದೆ. ಅದು ಮುಂಚೆ ಗ್ರಾಮ ಪಂಚಾಯತಿಗೆ ಸೇರ್ತಾ ಇತ್ತು. ಈಗ BBMP ಮಹಾನಗರ ಪಾಲಿಕೆ ಆಗಿನ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬಂದು 1 ವರ್ಷ ಕಳೆದರೂ ಕೂಡ ಆ ಚಿಕ್ಕಪೇಟೆನ ಕಾಲೋನಿ ಏನಿದೆ, ಆ ಕಾಲೋನಿಗೆ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಆ ಊರಲ್ಲಿ ಹೋಗ್ಬೇಕಾದ್ರೆ ಒಂದು ರೋಡ್ ಇಲ್ಲ, ಮತ್ತಂದ್ರೆ ಬೀದಿ ದೀಪಗಳು ಇಲ್ಲ, ಮತ್ತಂದ್ರೆ ಮಳೆಗಾಲದಾಗ ಈಗ ಮಳೆಗಾಲ ಬಂತಂದ್ರೆ ಆ ಊರಿಗೆ ಒಂದು ಗಾಡಿ ಕೂಡ ಹೋಗಲ್ಲ, ಮತ್ತಂದ್ರೆ ಕಾರು ಕೂಡ ಹೋಗಲ್ಲ. ಹಾಗಾಗಿ ಆ ಗ್ರಾಮಸ್ಥರು ಪ್ರತಿ ಸಲ ಏನೋ ಮುಂಚೆ ಮಹಾನಗರ ಪಾಲಿಕೆ ಇರ್ಲಿಲ್ಲ, ಹಾಗಾಗಿ ಪಂಚಾಯತಿ ಕೂಡ ಮನವಿ ಮಾಡ್ಕೊತಿದ್ರು. ಇವತ್ತು ಮಹಾನಗರ ಪಾಲಿಕೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆ ಬಡಾವಣೆಗೆ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಏನೋ ಹಿಂದೆ ಆಗಿರುವಂತ ರಹೀಂ ಖಾನ್ ಸಚಿವರು ಕೂಡ ಇದ್ದಾಗ ಕೂಡ ಸಾಕಷ್ಟು ಬಾರಿ ಅವ್ರದೇ ಕ್ಷೇತ್ರ ಬರೋಂಥದ್ದು, ಸಾಕಷ್ಟು ಬಾರಿ ಅವ್ರು ಅಲ್ಲಿ ಹೋಗಿ ನಮ್ಗೆ ರೋಡ್ ಮಾಡ್ಕೊಡಿ, ಮತ್ತಂದ್ರೆ ಬೀದಿ ದೀಪ ಮಾಡ್ಕೊಡಿ ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಇದ್ರೆ. ಎಲ್ಲೋ ಒಂದ್ ಕಡೆ ಸ್ವಾತಂತ್ರ್ಯ ಸಿಕ್ಕರು ಆ ಬಡಾವಣೆಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಆಗಿದೆ. ದಿನನಿತ್ಯ ಕತ್ಲಲ್ಲೇ ಸಾಕಷ್ಟು ಜನ ಓಡಾಡ್ಬೇಕಾಗುತ್ತೆ. ಮತ್ತಂದ್ರೆ ರಾತ್ರಿ ಆಯ್ತಂದ್ರೆ ಒಂದು ಆಂಬುಲೆನ್ಸ್ ಕೂಡ ಬರಲ್ಲ, ಮತ್ತಂದ್ರೆ ಅಲ್ಲಿರಂತ ಯಾವ್ದೋ ರೋಗಿಗಳಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಸುಮಾರು 200ಕ್ಕೂ ಹೆಚ್ಚು ಮೀಟರ್ ರೋಡ್ ಮ್ಯಾಗ ತಂದೆ ಅವರಿಗೆ ಕರ್ಕೊಂಡು ಹೋಗಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ಆ ಚಿಕ್ಕಪೇಟೆ ಗ್ರಾಮಸ್ಥರು ಒಂದು ಹಿಡಿ ಶಾಪ ಆಗ್ತಾ ಇದಾರೆ ಸರ್ಕಾರಕ್ಕೆ. ಯಾಕಂದ್ರೆ ಪ್ರತಿ ಸಲ ಜಿಲ್ಲಾಧಿಕಾರಿಗಾಗಿರ್ಬೋದು, ಮತ್ತಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಆಗಿರ್ಬೋದು, ದಿನನಿತ್ಯ ಹೋಗಿ ಅವರೊಂದು ಲೆಟರ್ ಕೊಡ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಂತಿದಾರ. ಥ್ಯಾಂಕ್ ಯು ರಾಜ್ಕುಮಾರ್, ನಿಮ್ಮೆಲ್ಲ ಮಾಹಿತಿಗಾಗಿ.